ಇನ್ನೊಂದ್ಸಲ ಕೇಳು. ಹೆಂಗಿದ್ಯಂತೆ? ಹೆಂಗಿದ್ಯಂತೆ? ಚೆನ್ನಾಗಿದ್ಯಂತ. ಥ್ಯಾಂಕ್ಸ್ ಹೇಳ್ತಾ ಚಾಮಿ. ಸಾಕು ಅಂತ ತರಲೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಮ್ಮ ಮನೆಗೆ ಹೋಗಿ ತುಂಬಾ ದಿನ ಆಗೋಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಹೋಗಿರಲಿಲ್ಲ, ಹಾಗೆ ಗಣೇಶ ಹಬ್ಬಕ್ಕೂ ಹೋಗಿರಲಿಲ್ಲ. ಹಾಗಾಗಿ ಅಮ್ಮ ಗಣೇಶ ಹಬ್ಬ ಮುಗಿಸ್ಕೊಂಡು ಫ್ರೀ ಆದಮೇಲೆ ಒಂದಿನ ಬಾ ಅಂತ ಹೇಳಿದರು. ಆಯಿತು ಅಂತ ಹೇಳಿ ನಾನು ಬೆಳಗ್ಗೆ ನಾಷ್ಟಕ್ಕೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೆ. ನೈಟೇ ದೋಸೆಗೆ ಮತ್ತು ಕುರ್ಮಾ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ನಾಷ್ಟ ರೆಡಿ ಮಾಡಿದೆ. ಅಮ್ಮ ಕತೆ ಹೇಳೋ, ಈಗ ತಾನೇ ಹೇಳ್ತಿದ್ದಲ್ಲ. ಪ್ಲೀಸ್ ಹೇಳೋ. ಸರಿ ಹೇಳು. ಒಂದಾನೊಂದು ಕಾಲದಲ್ಲಿ ಅಂತ ಅಂದಲ್ಲ, ಅದು ಹೇಳಪ್ಪು. ಸರಿ ಎಲ್ರಿಗೂ ಹಾಯ್ ಮಾಡಿಬಿಡು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಳು ಮೋನಿ, ಪ್ಲೀಸ್ ಹೇಳೋ. ಸರಿ ಬಿಡು, ಆಯ್ತು, ನಾನೇ ಹೇಳ್ತೀನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೋನಿ ಹೇಳಲ್ಲ ಅಂತೆ. ಮೋನಿ 2 ಎಲ್ರ ಜೊತೆಗೂ ಹೇಳ್ತೀಯ, ಹೇಳಲ್ವಾ? ಹೋಗ್ಬೇಕಾದ್ರೆ ನೀನೇ ಹೋಗಿರು, ಬರಬೇಕಾದ್ರೆ ನಾನು ಸಾಯಂಕಾಲ ಪಿಕಪ್ ಮಾಡ್ತೀನಿ ಅಂತ ಹೇಳಿದರು. ಕಾರ್ದು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಕಾರ್ ಸರ್ವಿಸ್ ಮಾಡಿಸ್ಬಿಟ್ಟು ಹಾಗೆ ಸಾಯಂಕಾಲ ನಿಮ್ಮ ಮನೆಗೆ ಬಂದು ಪಿಕಪ್ ಮಾಡ್ತೀನಿ ಅಂದಿದ್ರು. ಏನಾಗೈತೆ? ಹಲೋ, ಕುರ್ಮಾ ಏನಾಗಿದೆ? ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಬಾರಲ್ಲ ಹೊತ್ತಿಟ್ಟೆ ದೋಸೆ ತಿನ್ನು. ಸೊ ನಾಷ್ಟ ಮುಗಿಸ್ಕೊಂಡು ನಾನು ಮುನಿ ಆಟೋದಲ್ಲಿ ಅಮ್ಮ ಮನೆಗೆ ಹೊರಟ್ವಿ. ಇಲ್ಲೇ ಊಟ ಮಾಡುವಂತೇರು. ಇನ್ನು ಅಮ್ಮ ಮನೆ ಸಿಕ್ಕಾಬಟ್ಟೆ ಮಿಸ್ ಇದೆ, ಯಾಕಂದರೆ ರೀಸೆಂಟಾಗಿ ಅವರು ಮನೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ ಕೆಲಸ ಮಾಡ್ತೀನಿ. ಏನು ಕೆಲಸ? ಏನು ಮಾಡ್ತಿದ್ಯಾ? ಒಬ್ಬಟ್ಟು ಮಾಡ್ತಿದ್ಯಾ? ನಿಮಗೆ ಬೇಕಾ? ಏನು ಇದ್ರಲ್ಲಿ ಹೆಂಗ ಮಾಡೋದು? ಎಂತ ಮಾಡ್ತಾ ಇದೀಯ ನೀನು? ಗುದ್ದು ಹಿಂಗೆ ಎಂತ ಮಾಡ್ತಿರೋದು ಮೇಡಮ್ ನೀನು? ಏನ್ ಮಾಡ್ತಾ ಇದ್ದೀರಾ? ನೀನೇನು ಅಡುಗೆ ಮಾಡೋದು ಡೈಲಿ ನಮ್ಮ ಮನೇಲಿ? ಹೌದಾ? ಏನ್ ಅಡುಗೆ ಮಾಡ್ತೀಯ ಡೈಲಿ? ಡೈಲಿ ನೀನೇ ಅಡುಗೆ ಮಾಡೋದು? ಆಮೇಲೆ ಇನ್ನ ಏನ್ ಕೆಲಸ ಮಾಡ್ತೀಯ ಮನೇಲಿ? ನಿಮ್ಗೂ ಒಬ್ಬಟ್ಟು ಬೇಕಾ? ಕೇಳು, ಹೇಳು. ನಿಮ್ಗೂ ಒಬ್ಬಟ್ಟು ಬೇಕಾ? ಅಲ್ಲಿ ಅಲ್ಲ, ಅಲ್ಲಿ ಟಿವಿಯಲ್ಲಿ ಕೇಳು. ಹಾಯ್, ನಿಮ್ಗೂ ಒಬ್ಬಟ್ಟು ಬೇಕಾ? ನಾನು ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಒಬ್ಬಟ್ಟು ಹಾಕ್ತಿದ್ದೀನಿ. ಎಲ್ಲ ಟೇಸ್ಟ್ ನೋಡಿ ಚೆನ್ನಾಗಿ ಬಂದಿದ್ಯಾ ಅಂತ ನನಗೆ ಕಮೆಂಟ್ಸ್ ಹಾಕಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಎಲ್ರಿಗೂ ಬ್ಯಾಕ್ ಟು ಚಾನಲ್. ಇವತ್ತು ಮೋನಿ ಇಟ್ಟು ತಟ್ಟಿದ್ದಾಳೆ. ನೋಡಮ್ಮ ನೋಡು, ನೀನೇ ಏನು ಮಾತಾಡ್ತಾಳೆ ನೊಂದು ಕಾಲಲ್ಲಿ ಇಲ್ಲ ಸಾಕಿದ್ದೀನಿ. ಲಾಸ್ಟು ಪ್ರೀವಿಯಸ್ 2 ಹಬ್ಬಕ್ಕೂ ನಾನು ಬಂದಿರಲಿಲ್ಲ ಅಂತ ಹೇಳಿ ಅಮ್ಮ ಏನು ಒಬ್ಬಟ್ಟೆಲ್ಲ ಮಾಡಿರಲಿಲ್ಲ. ಯೂಶ್ವಲಿ ನಮ್ಮ ಮನೇಲಿ ಎಲ್ಲ ಹಬ್ಬಕ್ಕೂ ಅಮ್ಮ ಒಬ್ಬಟ್ಟು ಮಾಡ್ತಿದ್ರು, ಆದರೆ ನಾನು ಬಂದಿರಲಿಲ್ಲ ಅನ್ನೋ ರೀಸನ್ಗೋಸ್ಕರ ಅವರು ಒಬ್ಬಟ್ಟನ್ನ ಮಾಡಿರಲಿಲ್ಲ. ಇನ್ನು ನಾನು ಅವತ್ತು ಬರ್ತೀನಿ ಅಂದಿದ್ದಕ್ಕೆ ಅವ್ರ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಒಬ್ಬಟ್ಟು, ಕೋಸಂಬರಿ, ವಡೆ, ಒಬ್ಬಟ್ಟು ಸಾಂಬಾರು ಅಂತ ಎಲ್ಲ ಮಾಡ್ತಾಯಿದ್ರು. ಒಂದು ಸ್ಲೀವ್ಸ್ ಒಂಥರ ಚೆನ್ನಾಗಿ ಹೊಲ್ದಾರ ಕಣಮ್ಮ. ನೋಡ್ಕೊಂಡು ನಾವು ಹಿಂಗೆ ಹೊಲಿಬೇಕು ನೋಡು. ಎಲ್ಲ ಒಂಚೂರು ಕೈ ಇರ್ತವೆ.
ಇನ್ನು ನಮ್ಮ ಮೋನಿ ಯಾವತ್ತೂ ಒಬ್ಬಟ್ಟೆಲ್ಲ ಅಷ್ಟು ಇಷ್ಟಪಟ್ಟು ತಿಂದಿದ್ದು ನಾನು ನೋಡೇ ಇರಲಿಲ್ಲ. ಅಲ್ಲಿ ನಮ್ಮಮ್ಮ ಮನೇಲಿ ಅದು ಹಾಲೆಲ್ಲ ಹಾಕ್ಕೊಂಡು ಒಬ್ಬಟ್ಟನ್ನ ತಿಂತಾಯಿದ್ಲು ಎಂಜಾಯ್ ಮಾಡಿಕೊಂಡು. ಇನ್ನು ಅಷ್ಟೇ, ಅಲ್ಲಿ ಜಾಸ್ತಿ ನಾನೇನು ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ಅಪರೂಪಕ್ಕೆ ಹೋಗಿದ್ನಲ್ಲ, ಹೋಗಿ ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಮತ್ತು ಅಲ್ಲಿಂದ ಅಮ್ಮ ಊರಿಂದ ಕೆಲವೊಂದು ಸೊಪ್ಪು, ತರಕಾರಿ, ಆಮೇಲೆ ತುಪ್ಪ, ಮೊಟ್ಟೆ ಇದೆಲ್ಲ ತೊಗೊಂಬಂದು ಸ್ಟಾಕ್ ಕೊಟ್ಟಿದ್ರು. ಆಮೇಲೆ ಉಪ್ಪಿನಕಾಯಿ ಕೂಡ ತುಂಬ ಇಷ್ಟಪಡ್ತೀವಿ, ನಾನು ಸಂತೋಷ್ ಇಬ್ಬರು ಇಷ್ಟಪಡ್ತೀವಿ ಉಪ್ಪಿನಕಾಯಿನ. ಊರಲ್ಲೇ ಅವರೇ ಮಾಡಿರೋ ಅಂಥ ಉಪ್ಪಿನಕಾಯಿನ ಎಲ್ಲ ಕೊಟ್ಟು ಕಳಿಸಿದ್ರು. ನನಗೆ ಅಂತ ಮಾಡ್ತಾರೋ ಇಲ್ವೋ, ಆದರೆ ಮೋನಿಗೆ ಮಾತ್ರ ಪ್ರತಿ ಸಲ ಊರಿಗೆಲ್ಲ ಹೋದಾಗ ಅಲ್ಲಿಂದನೇ ಬೆಣ್ಣೆ ತರಿಸ್ಬಿಟ್ಟು, ಲೈಕ್ ಪ್ಯೂರ್ ಇರುತ್ತೆ ಅಂತ ಹೇಳಿ ಬೆಣ್ಣೆ ಮತ್ತು ನಾಟಿ ಮೊಟ್ಟೆ ಇದೆಲ್ಲ ಅವಳಿಗಂತ ಮಿಸ್ ಇಲ್ದಂಗೆ ಮಾತ್ರ ಬರುತ್ತೆ. ಹೋದಾಗೆಲ್ಲ ಅವರು ಬೆಣ್ಣೆ, ನಾಟಿ ಮೊಟ್ಟೆ, ಆಮೇಲೆ ಉಪ್ಪಿನಕಾಯಿಗಳು ಇದನ್ನೆಲ್ಲನೂ ತೊಗೊಂಬಂದ್ಬಿಡ್ತಾರೆ. ಅದನ್ನೇ ಜಾಸ್ತಿ ನಾನು ಯೂಸ್ ಮಾಡೋದು. ಮೋನಿಗೆ ಎಲ್ಲೋ ಅಪರೂಪಕ್ಕೆ ಈ ಪ್ಯಾಕೆಟ್ ತುಪ್ಪಗಳನ್ನ ತೊಗೊಂಬಂದು ಅದಕ್ಕೊಂದು ಸ್ವಲ್ಪ ಬೇಕಾದರೆ ನಾನೇ ತುಪ್ಪ ಕಾಯಿಸಿ ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಅವಳಿಗೆ ಊರಿನ ಬೆಣ್ಣೆನೇ. ಇಷ್ಟು ತಿಂಗಳು ನನಗೆ ವಾಮಿಟಿಂಗ್ ಇತ್ತು. ಸೊ ಈಗ ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ. ಈಗಲಾದರೂ ನಾನು ಒಂದು ಸ್ವಲ್ಪ ಬ್ಯಾಲೆನ್ಸ್ಡು ಮೀಲ್ ತಿನ್ನಬೇಕು, ಊಟ ತಿನ್ನಬೇಕು ಅಂತ ಬರೀ ಅನ್ನನೇ ತಿನ್ನಬಾರ್ದು ಅನ್ನೋ ರೀಸನ್ಗೋಸ್ಕರ ಸೊಪ್ಪು, ತರಕಾರಿ, ಈ ಥರ ಚಪಾತಿ, ಮುದ್ದೆ ಎಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೋತಿದ್ದೀನಿ. ಸರಿ ಆಯಿತು, ಅದು ಮಾಡೋದು. ನೀನು ಮಾಡ್ತಿರೋದು ಟೀನೇ ತಾನೇ? ನೋಡು, ಇಲ್ಲೇ ಇದೆ ಸಕ್ಕರೆ ಡಬ್ಬ, ನಿನ್ನ ಕಣ್ಣಿಗೆ ಸಿಕ್ಕಲಿಲ್ಲ. ಬಿಡ್ತೀನಿ ಇವಾಗ. ಆಮೇಲೆ ನೀನು ಯೂಟ್ಯೂಬ್ ನೋಡ್ಕೊಂಡು ಟೀ ಮಾಡ್ತಿದ್ಯಾ? ನೋಡ್ತೀನಿ, ಇವತ್ತು ಕುಡಿದು ನನಗೇನಾದರೂ ಆಗಬೇಕಲ್ಲ ಹೇಳಿದ್ದೀನಿ. ಇನ್ನು ಸಂಜೆ ಬಂದು ಸಂತೋಷೇ ಟೀ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಮಳೆ ಬೇರೆ ಬರ್ತಾಯಿತ್ತು. ಎಷ್ಟು ಮೂಮೆಂಟೆ. ಹೋಗಿ ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ, ಪಾಪ ಆಗುತ್ತೆ. ಇಷ್ಟು ದೊಡ್ಡ ಜಾಗ ಐತೆ, ನಿನಗೆ ಕೈ ಕಾಲು ಅಲ್ಲಾಡ್ಸೋಕ್ಕಾಗಲ್ಲ ಬಂತೆ. ಆ್ಯಕ್ಚುಲಿ ಇವತ್ತು ನಾನು ಸುಮ್ಮನೆ ಕೇಳಿದೆ ಅವ್ರಿಗೆ, ಟೀ ಮಾಡಿಕೊಡ್ತೀಯಾ? ನೆನ್ನೆ ನಾನು ಮಾಡಿಕೊಟ್ಟಿದ್ದೀನಿ, ಇವತ್ತು ನೀನು ಮಾಡ್ತೀಯಾ ಅಂತ ಹೇಳಿದೆ. ಅವ್ರು ಅಷ್ಟಕ್ಕೆ ಸರಿ ಆಯಿತು ಅಂತ ಹೇಳಿ ಹೋಗಿ ಪ್ರಿಪೇರ್ ಮಾಡ್ತಿದ್ರು. ನನಗೆ ಶಾಕು, ಯಾಕಂದರೆ ಇದೇ ಫಸ್ಟ್ ಟೈಮ್ ಅವ್ರು ಮಾಡಿದ್ದು. ಅಲ್ಲಲ್ಲ, ಅಲ್ಲಿ ಕ್ಯಾಮ್ರಾ ಇರೋದು. ಓಕೆ, ನಾನು ಇವತ್ತಿನ ವ್ಲಾಗ್ನ ಮುಗ್ಸೋಕ್ಕೆ ಮುಂಚೆ ನನ್ನ 5ನೇ ತಿಂಗಳ ಅನೋಮಲಿ ಸ್ಕ್ಯಾನ್ ಮುಗೀತು. ಸೊ ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಕೂಡ ಬಂತು. ನಾನು ಆ್ಯಕ್ಚುಲಿ ಅದಕ್ಕೆ ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದ್ದೆ, ಆ ಸ್ಕ್ಯಾನಿಂಗ್ ರಿಪೋರ್ಟ್ ಏನಂತ ಬರುತ್ತೆ, ಹೇಗೆ ಅಂತ. ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದಾಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು. ನನ್ನ ಪ್ರೀವಿಯಸ್ 2 ಪ್ರೆಗ್ನೆನ್ಸಿಲಿ ಕೂಡ ಅನೋಮಲಿ ಸ್ಕ್ಯಾನಲ್ಲೇ ಮಾರ್ಕಿಂಗ್ಸ್ ಬಂದಿದ್ದು. ಫಸ್ಟ್ ಪ್ರೆಗ್ನೆನ್ಸಿಲೂ ಕೂಡ ಹಾಗೆ ಆಯಿತು. ದೆನ್ ನಮ್ಮ ಮೋನಿಗೂ ಹಾಗೆ ಆಯಿತು. ನಾನು 3 ಸಲ ಬರೀ ಅನೋಮಲಿ ಸ್ಕ್ಯಾನ್ ಒಂದೊಂದು ವಾರ ಡಿಫ್ರೆನ್ಸ್ ಒಳಗಡೆ ಮಾಡಿಸಿದ್ದೀನಿ. ಇವಳಿಗೆ ಸ್ವಲ್ಪ ಮೂಗು ಸಣ್ಣ ಇದೆ ಅಂತ ಹೇಳಿ, ನ್ಯಾಸಲ್ ಬೋನ್ ಚಿಕ್ಕದಿದೆ ಅಂತ ಬಂದಿತ್ತು. ಸೊ 3 ಕಡೆ ಮಾಡಿಸಿದ್ದೆ. ಹಂಗಾಗಿ 2 ಪ್ರೀವಿಯಸ್ ಪ್ರೆಗ್ನೆನ್ಸಿಲೂ ಮಾರ್ಕಿಂಗ್ಸ್ ಬಂದಿದೆ. ಇದರಲ್ಲೂ ಬಂದೇ ಬರುತ್ತೆ ಅನ್ನೋ ಥರ ಒಂದು ಸ್ವಲ್ಪ ಭಯ ಇತ್ತು. ಬಟ್ ಕಂಪ್ಲೀಟ್ಲಿ ನಾರ್ಮಲ್ ಇದೆ. ನಾನು ಆ್ಯಕ್ಚುಲಿ ಎಲ್ರಿಗೂ ಪ್ರೆಗ್ನೆನ್ಸಿ ಬಗ್ಗೆ ಇದು ಅನೋಮಲಿ ಸ್ಕ್ಯಾನ್ ಮುಗಿದ ಮೇಲೇ ಹೇಳೋಣ ಅಂದ್ಕೊಂಡೆ. ಮೂಗು ಬ್ಲಾಕ್ ಆಗಿದೆ, ಇಷ್ಟು ತುನಿ ಬಾಳ್ಬಿಟ್ಟು ಇವರೆಲ್ಲ ಆಮೇಲೆ ಗಿದ್ಬಿಟ್ಟು ನಮ್ಮೆಲ್ಲ ಬಕ್ಕೋಗುತ್ತೆ. ಬ್ಲಾಕ್ ಆಗಿಬಿಟ್ಟಿದೆ ಅವಳಿಗೆ ಪಾಪ ತುಂಬ ಬ್ಲಾಕ್ ಆಗಿಬಿಟ್ಟಿದೆ ಕೋಲ್ಡ್ ಆಗಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಡೀಟೇಲ್ಸ್ನ ನಾನು ನೆಕ್ಸ್ಟು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ಯಾವ ಥರ ಇದೆ, ಪ್ಲೆಸೆಂಟ್ ಯಾವ ಥರ ಇದೆ, ದೆನ್ ಬೇಬಿ ವೆಯ್ಟ್, ಪ್ರತಿಯೊಂದು ಹಾರ್ಟ್ ಬೀಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.